ಎಕ್ಕದ ಗಿಡದ ಎಲೆಯನ್ನು ಅಂದರೆ ಬಿಳಿ ಎಕ್ಕದ ಗಿಡದ ಎಲೆಯನ್ನೇ ತೊಗೊಂಡು ಬರಬೇಕು. ತೊಗೊಂಡು ಬಂದು ಇದನ್ನು ನೀಟಾಗಿ ತೊಳೆದು ಒಣಬಟ್ಟೆಯಿಂದ ಒರೆಸಿ ಮಾರ್ಕರ್ ಪೆನ್ನಿಂದ ಒಂದು ಪವರ್ಫುಲ್ ಮಂತ್ರ ಇದೆ. ಈ ಮಂತ್ರವನ್ನು ನೀವು ಈ ಒಂದು ಎಲೆ ಮೇಲೆ ಬರಿಬೇಕು. ಮಂತ್ರ ಯಾವುದು ಅನ್ನೋದನ್ನು ತಿಳಿಸ್ತೀನಿ ನೋಡಿ. ಓಂ ನಮಃ ಕಾಮಾಕ್ಷಿ ದೇವಿ. ಇದರ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಸ್ತ್ರೀ ಆಗಿದ್ರೆ ಸ್ತ್ರೀ, ಪುರುಷ ಆಗಿದ್ರೆ ಪುರುಷ, ಅವರ ಹೆಸರನ್ನು ಬರೆದು ವಶಂ ಕುರು ಕುರು ಸ್ವಾಹ ಅಂತ ಈ ರೀತಿಯಾಗಿ ಬರಬೇಕು. ವಶಂ ಕುರು ಕುರು ಸ್ವಾಹ ಅಂತ ಬರೆದು ಆದಮೇಲೆ ಇದರ ಮೇಲೆ ಅಂದರೆ ಈ ಮಂತ್ರದ ಮೇಲೆ ಚೂರು ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಇದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಟು ಗಂಟನ್ನು ಕಟ್ಟಿ ಇದನ್ನು ದೇವ್ರ ಮನೆಯಲ್ಲಿ ಇಡಬೇಕು. ಎಷ್ಟು ದಿನ ಅಂದರೆ ಈ ಒಂದು ಎಲೆ ಒಣಗೋವರೆಗೂ ದೇವ್ರ ಮನೆಯಲ್ಲಿ ಇಡಬೇಕು. ಆಮೇಲೆ ಎಲೆ ಒಣಗಾದ್ಮೇಲೆ ಈ ಎಲೆಯನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕಿ ನೀವು ಇದನ್ನು ಸುಡಬೇಕು. ಸುಟ್ಟಾಗ ಭಸ್ಮ ಬರುತ್ತೆ. ಈ ಒಂದು ಎಕ್ಕದ ಗಿಡದ ಎಲೆಯನ್ನು ಸುಟ್ಟಾಗ ಭಸ್ಮ ಬರುತ್ತೆ. ಆ ಒಂದು ಭಸ್ಮಕ್ಕೆ ನೀವು ಚೂರು ತುಪ್ಪವನ್ನು ಕಾಯಿಸಿ ಒಂದು ಡ್ರಾಪ್ ಅಷ್ಟು ಹಾಕಿ ಇದನ್ನು ಕಲಿಸ್ಬೇಕು. ಈ ಒಂದು ಭಸ್ಮ ಮತ್ತು ಈ ತುಪ್ಪವನ್ನು ಕಲಿಸಿದಾಗ ತಿಲಕದ ರೀತಿ ಆಗುತ್ತೆ. ಇದನ್ನು ಪ್ರತಿದಿನ ನಿಮ್ಮ ಹಣೆಗೆ ಇಟ್ಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಎದುರು ಹೋಗಿ ನಿಂತಾಗ, ಇಲ್ಲ ನಿಮ್ಮ ಶತ್ರು ಯಾವಾಗ ಓಡಾಡ್ತಾ ಇರ್ತಾರೆ, ಈ ತಿಲಕವನ್ನು ನೀವು ಇಟ್ಕೊಂಡು ಓಡಾಡಿದಾಗ ಅವರು ನಿಮಗೆ ಆಕರ್ಷಣೆ ಆಗ್ತಾರೆ. ಯಾರು ನಿಮ್ಮನ್ನು ಮಾತಾಡಿಸ್ತಿರಲ್ಲ, ಯಾರು ನಿಮ್ಮನ್ನು ಇಷ್ಟಪಡ್ತಾರಲ್ಲ, ಮತ್ತು ಎಷ್ಟೇ ದೂರ ಹೋಗಿದ್ರು ನಿಮ್ಮನ್ನು ಬೇಡ ಅಂದ್ಬಿಟ್ಟು ಯಾರೇ ಆಗಲಿ, ಎಷ್ಟೇ ದೂರ ನಿಮ್ಮ ಗಂಡ ಆಗಲಿ, ಹೆಂಡತಿ ಆಗಲಿ, ಇಲ್ಲ ಪ್ರೀತಿಸಿದವರಾಗಲಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ, ಹುಡುಗ ಹುಡುಗಿ ಯಾರು ಪ್ರೀತಿಸಿರ್ತಾರೋ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಖಂಡಿತ ಅವ್ರು ನಿಮ್ಮ ಹತ್ರ ಆಗ್ತಾರೆ.